ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಂದಿನಿ. ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಕಾರಣ, ನಾವು ಒಂದು ಪ್ಲೇಸಿಗೆ ಹೋಗಿದ್ವಿ. ಆ ಪ್ಲೇಸ್ ಯಾವುದು ಅಂತ ನಿಮಗೆ ತೋರಿಸ್ಬೇಕು ಅಂತ ತುಂಬಾ ಆಸೆ ಆಗ್ತಾಯಿತ್ತು. ಅದಕ್ಕೋಸ್ಕರ ಈ ನಮ್ಮ ಜರ್ನಿಯ ವಿಡಿಯೋನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಮತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನಾವು ಯಾವ್ಯಾವ ಥರ ಎಲ್ಲ ಅಲ್ಲಿ ಎಂಜಾಯ್ ಮಾಡಿದ್ವಿ ಅಂತ. ಕಾಶ್ಮೀರದಲ್ಲಿ ಇದ್ಕೊಂಡು ಬರ್ಫ್ ನೋಡಿಲ್ಲ ಅಂತಂದರೆ ಏನು ಮಜಾ ಅಲ್ವಾ? ಅದಕ್ಕೋಸ್ಕರ ನಮ್ಮ ಫೌಜಿ ಫ್ಯಾಮಿಲಿಗಳೆಲ್ಲ ಸೇರಿ ಡಿಸೈಡ್ ಮಾಡಿದ್ವಿ ನಾವು ಏನು ಮಾಡಬೇಕು, ಬರ್ಫ್ ನೋಡಬೇಕು ಅಂತ. ಸೊ ನಮ್ಮ ಕ್ಯಾಂಪಿಂದ ಎಲ್ಲ ಒಂದು ಫ್ಯಾಮಿಲಿ ಸೇರಿಕೊಂಡು ಒಂದು ವೆಹಿಕಲ್ ಬುಕ್ ಮಾಡಿಕೊಂಡು ಹೊರಟ್ವಿ ಬರ್ಫ್ ನೋಡೋಕ್ಕೆ. ಐಸ್ ನೋಡೋಕ್ಕೆ ಇನ್ನೂ ಒಂಥರ ಖುಷಿ. ದೂರದಲ್ಲಿ ಕಾಣ್ತಿರೋ ಬರ್ಫ್ ನೋಡಿ ಅಷ್ಟೊಂದು ಖುಷಿ ಆಗ್ತಾಯಿತ್ತು. ಅಲ್ಲಿ ಹೋಗಿ ಇನ್ನೂ ಎಷ್ಟು ಖುಷಿ ಆಗಬಾರ್ದು ಅಲ್ವಾ? ನಮಗಂತೂ ನೋಡೋಕ್ಕೆ ತುಂಬ ಕುತೂಹಲ ಆಗ್ತಾಯಿತ್ತು. ಸ್ಟಾರ್ಟಿಂಗ್ ಆಯಿತು ನಮ್ಮ ಬರ್ಫ್ ಜರ್ನಿ. ನೋಡಿದ್ರಲ್ವಾ, ಬರೀ ಇದು ಸ್ಟಾರ್ಟಿಂಗ್ ಬರ್ಫ್ ನೋಡಿಬಿಟ್ಟೆ ಮರಕೋತಿಗಳ ಥರ ಕೂಗ್ತಾ ಇದ್ದಾರೆ. ಇವ್ರ ಖುಷಿ ನೋಡೋಕ್ಕೆ ಒಂದು ಕಡೆ, ಆದರೆ ಬರ್ಫ್ ನೋಡೋಕೆ ಇನ್ನೊಂದು ಥರ ಖುಷಿ. ಇವ್ರ ಕೂಗಾಟ ಚೀರಾಟ ಎಲ್ಲಿವರೆಗೂ ಇತ್ತು ಅಂತಂದರೆ, ಬರ್ಫ್ ಹೋಗಿ ಅಲ್ಲಿ ಏನು ಪ್ರೆಸೆಂಟ್ ನಾವು ಯಾವ ಪ್ಲೇಸಿಗೆ ಹೋಗಬೇಕಿತ್ತಲ್ವ, ಅಲ್ಲಿ ಹೋಗೋವರೆಗೂ ಇದೇ ಥರನೇ ಕೂಗ್ತಾ ಇದ್ರು. ನೋಡಿ, ಅಲ್ಲಿ ಹೋಗ್ತಿರೋ ರಸ್ತೆಯಲ್ಲೆಲ್ಲ ಇವಾಗ ಬರ್ಫ್ ಸ್ಟಾರ್ಟ್ ಆಗಿದೆ. ನಿಮಗೆ ಹಂಗೆ ಬಿಸಿಲು ಕಾಣಿಸ್ತಾ ಇರ್ಬೋದು. ಬಿಸಿಲು ಬಿದ್ದರೂ ಕೂಡ ಆ ಬರ್ಫ್ ಕರಗಿಲ್ಲ, ಯಾಕಂದರೆ ತುಂಬ ಬಿಸಿಲು ಬೇಕು ಈ ಥರ ಕರಗಲಿಕ್ಕೆ. ಸೊ ಈ ಬಿಸಿಲು ಸಾಕಾಗಲ್ಲ. ನೋಡಿ, ನಾವು ಬಂದು ರೀಚ್ ಆದ್ವಿ ಈ ಒಂದು ಪ್ಲೇಸಿಗೆ. ಯಾವುದು? ಉದ್ದಂಪುರಿಂದ ಪತ್ನಿ ಟಾಪ್ ಅನ್ನೋ ಪ್ಲೇಸಿಗೆ ನಾವು ಬಂದು ರೀಚ್ ಆದ್ವಿ. ಎಸ್, ಇದೇ ಒಂದು ಪ್ಲೇಸ್ ನಾವು ಬರಬೇಕಾಗಿದ್ದು. ನೋಡಿ, ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲಿ ನೋಡಿದ್ರಲ್ಲೂ ಬರ್ಫ್ ಅಂದರೆ ಬರ್ಫ್, ಐಸು ಎಷ್ಟು ಮಜಾ ನೋಡೋಕ್ಕೆ ಅಂತಂದರೆ ಅದು ಕೈಗಿನೂ ಬರ್ತಾಯಿತ್ತು. ಆಟ ಆಡೋಕ್ಕೆ ನನ್ನ ಮಗ ನೋಡಿ ಹೆಂಗೆ ಕೈಯಲ್ಲಿ ಇಟ್ಕೊಂಡು ಯಾವ ಥರ ಆಟ ಆಡ್ತಾನೆ. ತುಂಬ ಚಳಿ ಇತ್ತಲ್ವ, ಸೊ ಹಾಗಾಗಿ ಈ ಥರ ಎಲ್ಲ ಡ್ರೆಸ್ ಹಾಕ್ಕೊಂಡು ಕವರ್ ಮಾಡ್ಕೊಂಡು ಹೋಗಬೇಕು. ಇಲ್ಲ ಅಂದರೆ ಅಲ್ಲಿ ಚಳಿಗೆ ಮಕ್ಕಳು 10 ನಿಮಿಷ ಕೂಡ ನಿಲ್ಲಲ್ಲ. ನಾವು ಮಾರ್ನಿಂಗ್ 9 ಬಿಟ್ಟಿದ್ದು, ಸಂಜೆ 5 ಗಂಟೆಗೆ ಬಂದ್ವಿ. ಅಲ್ಲಿವರೆಗೂ ಈ ಚಳಿಲಿ ಮಕ್ಕಳಿರಬೇಕು ಅಂತಂದರೆ ಫುಲ್ ಸೇಫ್ಟಿಯಾಗಿ ತೊಗೊಂಡು ಹೋಗಬೇಕು. ಸೊ ಎಲ್ಲ ಸೇಫ್ಟಿ ಮಾಡ್ಕೊಂಡು ಹೋದರೂ ಕೂಡ ನನ್ನ ಮಗಳು ನೋಡಿ ಕೈ ಬರ್ಪಲ್ಲಿ ಆಟ ಆಡಿ ಕೈ ಫುಲ್ಲು ಒಂಥರ ಜೋಮ್ ಬಂದಂಗೆ ಆಗ್ಬಿಟ್ಟಿತ್ತಲ್ಲ, ಈ ಥರ ಮಾಡ್ತಾ ಇದ್ದಾಳೆ. ಎಷ್ಟೊಂದು ಜನ ನೋಡಿ, ತುಂಬ ಜನ, ನಾವಲ್ದೇ ತುಂಬ ಜನ ಕೂಡ ಅಲ್ಲಿ ಐಸ್ ನೋಡ್ಲಿಕ್ಕೆ ಬಂದಿದ್ರು. ಆಮೇಲೆ ಎಲ್ಲರೂ ನೋಡಿ ಮಲ್ಕೊಂಡು ಬಿದ್ದುಕೊಂಡು ಎದ್ಕೊಂಡು ಯಾವ ಥರ ಫೋಟೋಸ್ ತಗೋತಾ ಇದ್ದಾರೆ ಅಂತ ಹೇಳಿ. ನನ್ನ ಮಗಳು ಆಟಾಡಿ ಸಾಕಾಗೋಯ್ತು. ಆದರೂ ಕೂಡ ನನ್ನ ಮಗಳು ಸುಮ್ಮನೆ ನಿಂತು ಬಿಟ್ಟಿದ್ದಾಳೆ. ನನ್ನ ಮಗ ಇನ್ನೂ ಬರ್ಪಲ್ಲಿ ಆಟಾಡ್ತಾನೇ ಇದ್ದಾನೆ. ಎಲ್ಲಿ ನೋಡ್ದಲ್ಲಿ ಬರ್ಪು, ಎಲ್ಲಿ ನೋಡ್ದಲ್ಲಿ ಜನ, ಎಲ್ಲಿ ಖುಷಿ. ಇಷ್ಟಲ್ದೇ ಅಲ್ಲಿ ನೋಡಿ ಗೋಡ ಸವಾರಿ ಅಂತ ಇತ್ತು. ಅಲ್ಲಿ ಒಬ್ಬರಿಗೆ ಒಂದು 50 ರೂಪೀಸ್ ತೊಗೊಳ್ತಾರೆ. ನನ್ನ ಮಗ ತುಂಬ ಹಠ ಮಾಡ್ತಾ ಇದ್ದ, ನಾನು ಕೂಡ ಹೋಗಬೇಕು ಮಮ್ಮಿ ಅಂತ ಹೇಳಿ. ಸರಿ ಆಯಿತು ಅಂತ ಹೇಳಿ ನಾನು ಅವನಿಗೆ ಕಳಿಸ್ಕೊಟ್ಟೆ. ಆಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಯಾವ ಥರದ್ದು ಬಂದಿದೆ, ಚೆನ್ನಾಗಿದ್ರೆ ಒಂದು ಸ್ವಲ್ಪ ಲೈಕ್ ಮಾಡಿ ಹೇಳಿ, ಕಮೆಂಟ್ ಮಾಡಿ ಯಾವ ಥರ ಇತ್ತು ಅಂತ ಹೇಳಿ. ಇದು ನೋಡಿ ಕಾಶ್ಮೀರ ಡ್ರೆಸ್ ಹಾಕ್ಕೊಂಡು ಫೋಟೋ ಇಳಿಸ್ಕೊಂಡಿಲ್ಲ ಅಂದರೆ ಮಜಾನ. ನೋಡಿ, ಈ ಥರ ಎಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ಚೆನ್ನಾಗಿ ಇಳಿಸ್ಕೊಂಡು ಬಂದ್ವಿ. ಲಾಸ್ಟಿಗೆ ಬಂದಿದ್ದು ಡ್ಯಾನ್ಸ್. ನಾವು ಇಷ್ಟು ಡ್ಯಾನ್ಸ್ ಮಾಡಿದ್ವಿ. ಇಲ್ಲಿ ಹೋಗಿದ್ವಿಲ್ಲ, ಇದೆಲ್ಲ ನಮ್ಮದೇ ಫ್ಯಾಮಿಲೀಸು, ಫೌಜಿ ಫ್ಯಾಮಿಲೀಸು ಎಲ್ಲ ಫುಲ್ಲು ಮೋಜು ಮಸ್ತಿ. ಹೋಗುವಾಗ ಆ ಸೌಂಡ್ ಬಾಕ್ಸಿನ ಕಾಣಿಸ್ತಿದೆಯಲ್ಲ, ಅದನ್ನು ತೊಗೊಂಡೇ ಹೋಗಿದ್ವಿ ಇಲ್ಲಿಂದ. ಎಸ್, ನಾವು ಮಾಡ್ತಾ ಇರೋ ಈ ಡ್ಯಾನ್ಸ್ ಜಿಂಗ್ ಸೌತ್ ಇಂಡಿಯನ್ದು ಫುಲ್ ಅಂದರೆ ಫುಲ್ಲು ನಮ್ಮನ್ನು ನೋಡ್ಕೊಂಡು ಎಲ್ಲರೂ ವೀಡಿಯೋಗಳು ಮಾಡ್ತಾಯಿದ್ರು. ನಾವು ಡ್ಯಾನ್ಸ್ ಮಾಡೋದು ನೋಡಿ ಎಲ್ಲರೂ ಪಡ್ತಾಯಿದ್ರು. ನಮಗೂ ಕೂಡ ತುಂಬ ಖುಷಿ ಆಗ್ತಾಯಿತ್ತು. ಇಲ್ಲಿ ಹೋಗಿ ಡ್ಯಾನ್ಸ್ ಮಾಡೋದು, ಮೋಜು ಮಸ್ತಿ ಮಾಡೋದು ಅಂದರೆ ಅದಂತೂ ಹೇಳೋಕ್ಕಾಗದೇ ಇರುವಂಥದ್ದು. ಆ ಥರ ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡ್ತಾಯಿದ್ದದ್ದು ನೋಡಿ ಎಷ್ಟು ಖುಷಿಯಾಗಿದ್ವಿ ಅಂತ ಹೇಳಿ. ನೀವು ಕೂಡ ಇದೇ ಥರ ಖುಷಿಯಾಗಿರಬೇಕು ಅಂತಂದರೆ ಯಾವಾಗಾದ್ರೂ ಒಂದು ಸರಿ ಹೋಗಲೇಬೇಕು. ಲೈಫಲ್ಲಿ ಒಂದು ಸರಿ ಜಮ್ಮು ಕಾಶ್ಮೀರದಲ್ಲಿ ಬೀಳುವಂಥ ಇಂಥ ಬರ್ಫ್ಗಳನ್ನ ನೋಡಿ ಎಂಜಾಯ್ ಮಾಡಿ. ಅದು ಬೇರೆ ಕಡೆ ಎಲ್ಲ ಬರ್ಫ್ ಸಿಗೋದು ಅದು ತುಂಬ ಹಾಗೆ ಟೆಂಪ್ರವರಿ, ಬಟ್ ಇದು ರಿಯಲ್ ಆಗಿರೋದು. ಯಾವ ಥರ ಖುಷಿ ಕಡಿಮೆನೇ ಇಲ್ಲ. ಲೈಫಲ್ಲಿ ಒಂದು ಟೈಮಲ್ಲಿ ಹೋಗಿ ನನ್ನ ರಿಕ್ವೆಸ್ಟ್ ನಿಮಗೆ. ಆಮೇಲೆ ನಮ್ಮ ಜರ್ನಿ ಹೀಗಿತ್ತು. ಪ್ಲೀಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಇಷ್ಟ ಆಯ್ತಲ್ವಾ? ಪ್ಲೀಸ್ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.